ಹೊರಗಡೆ ಬಂದಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಸೂರಜ್ ಲೈಫಲ್ಲಿ ಅಂತ ಹೇಳ್ಬಿಟ್ಟು, ಈಗ ಕೆನಡಾಯಿಂದ ಬಂದ್ರಿ, ಇಲ್ಲೇನೋ ಬಿಗ್ ಬಾಸ್ ಅಂತ ಸಿಕ್ತು, ಒಳ್ಳೆ ಚಾನ್ಸ್ ಸಿಕ್ತು ನಿಮಗೆ. ಸೊ ಕೆನಡಾ ಬಿಟ್ಟು ಯಾಕೆ ಬಂದಿದ್ದು ಸೂರಜ್ ಅವರು? ಜೊತೆಗೆ ಈಗ ಲೈಫಲ್ಲಿ ಆಗಿರೋ ಬದಲಾವಣೆಗಳು, ಯಾಕಂದರೆ ನಿಮ್ಮನ್ನ ಒಂದಿನ ಮುಂಚೆನೇ ಕಳಿಸಿದ್ರು, ನಿಮಗೆ 2 days ಚಾನ್ಸ್ ಸಿಕ್ಕಿದೆ, ಈಗ ಹೊರಗಡೆ ಏನೆಲ್ಲ ಆಗ್ತಿದೆ ಅನ್ನೋದನ್ನ ನೋಡೋದಕ್ಕೆ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತಿದೆ ಅಂತ. ಕ್ಯಾನಡಾದಲ್ಲಿ ಸ್ಟಡೀಸ್ ಮುಗಿಸ್ತೀನಿ, ಅದು ಮುಗಿದ್ಮೇಲೆ ಅಕ್ಕಂದು ಮದುವೆಗೆ ಅಂತ ವಾಪಸ್ ಬರ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ವಾಪಸ್ ಹೋದೆ ನಾನು ಕ್ಯಾನಡಾಗೆ, ನಂದು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಅಮ್ಮ ಒಬ್ಬರೇ ಆಗಿಬಿಟ್ಟಿರ್ತಾರೆ. ಸೊ ನನಗೆಲ್ಲೋ ಅನ್ನಿಸ್ತಿತ್ತು ರಿಟರ್ನ್ ಆಗಬೇಕು, ಅಮ್ಮನ ಜೊತೆ ಇರಬೇಕು ಅಂತ. ನಂಗೊಂದು ಜಾಬು ಸಿಗುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ಲೇ, ವರ್ಕ್ ಫ್ರಮ್ ಹೋಮ್ ಬೇರೆ ಕೊಡ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ದಿಸ್ ಇಸ್ ವೆರಿ ಗುಡ್ ಆಪರ್ಚುನಿಟಿ, ವಾಪಸ್ ಬರೋಣ ಅಂತ. ದೆನ್ ಈ ಬಿಗ್ ಬಾಸ್ದು ಕಾಲ್ ಬರುತ್ತೆ ಔಟ್ ಆಫ್ ನೋ ವೇರ್. ದೆನ್ ಸ್ವಲ್ಪ ಎಲ್ಲೋ ಅನ್ನಿಸ್ತಿತ್ತು ಓಕೆ ದಿಸ್ ಮೈಟ್ ಬಿ ಸಮಥಿಂಗ್, ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತೆಲ್ಲ. ಬಟ್ ದೆನ್ ನೋಡಿದೆ ಬಂದು ಇಲ್ಲೆಲ್ಲ ಸರ್ನ ಮೀಟ್ ಮಾಡಿ ಎಲ್ಲ ಆದಮೇಲೆ ಐ ವಾಸ್ ಲೈಕ್ ಓಕೆ ದಿಸ್ ಇಸ್ ಹ್ಯಾಪ್ನಿಂಗ್. ಸ್ವಲ್ಪ ಅದು ಕಷ್ಟ ಆಯಿತು ಟು ಟೇಕ್ ಇಟ್, ಬಿಕಾಸ್ ಸಡನ್ನಾಗಿ ಇಷ್ಟೊಂದೆಲ್ಲ ಆಗ್ತಿದೆ ಅಂತ ಇಟ್ ವಾಸ್ ಹಾರ್ಡ್. ಬಟ್ ಲೇಟರ್ ಏನಂತ ಮೇಜರ್ ಚೇಂಜಸ್ ಏನೂ ಆಗಲಿಲ್ಲ ಮ್ಯಾಮ್, ಬಿಕಾಸ್ ಐ ಕೇಮ್ ಆಸ್ ಅ ಕಾಮನ್ ಮ್ಯಾನ್. ಆಚೆ ಹೋದಾಗಲೂ ಇನ್ನೂ ನಾನು ಜನರ ರಿಯಾಕ್ಷನ್ ಹೇಗಿದೆ, ನನ್ನ ಬಗ್ಗೆ ಒಪಿನಿಯನ್ ಹೇಗಿದೆ ಅಂತ ಇನ್ನೂ ಪರ್ಟಿಕ್ಯುಲರಾಗಿ ಇನ್ನೂ ಪಬ್ಲಿಕ್ ಫೇಸ್ ಮಾಡಿಲ್ಲ ಇನ್ನು. ಸೊ ಐ ಡೋಂಟ್ ನೋ ಹೌ ಪೀಪಲ್ ಆರ್ ಗೋಯಿಂಗ್ ಟು ಟ್ರೀಟ್ ಮೀ, ಆರ್ ಇಷ್ಟ ಆಗಿದ್ದೀನೋ ಹೇಗೆ ಅಂತ ಗೊತ್ತಿಲ್ಲ. ಸೊ ಟಿಲ್ ಡೇಟ್ ಐ ಆಮ್ ಬೀಯಿಂಗ್ ಮೈ ಸೆಲ್ಫ್. ಏನು ಅಂತ ಮೇಜರ್ ಚೇಂಜಸ್ ನಥಿಂಗ್ ಹ್ಯಾಸ್ ಚೇಂಜ್. ಓಕೆ, ನೀವು ತುಂಬ ಲಕ್ಕಿ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ವರ್ಷಗಳಾಗಿತ್ತು ಕಾಮನ್ ಮ್ಯಾನ್ನ ಬಿಗ್ ಬಾಸ್ಗೆ ಇದು ಆಯ್ಕೆ ಮಾಡಿಕೊಂಡು. ಸೊ ನೀವು ಆಯ್ಕೆ ಆಗಿದ್ದೀರಾ, ಏನು ಕಾರಣ ಇರ್ಬೋದು ನೀವು ಆಯ್ಕೆ ಆಗಿದ್ದಕ್ಕೆ? ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಬೇರೆ ಮಾಡ್ತಾ ಇದ್ರಿ. ಸೊ ಅದರಲ್ಲಿ ಯಾವ ವಿಡಿಯೋ ತುಂಬ ನಿಮ್ಮನ್ನು ಈ ಒಂದು ಬಿಗ್ ಬಾಸ್ಗೆ ಆಯ್ಕೆ ಮಾಡೋದಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ? ಪ್ರೋಸೆಸ್ ಎಲ್ಲ ಹೇಗಿತ್ತು ಸೆಲೆಕ್ಷನ್ ಪ್ರೋಸೆಸ್? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬರೀ 2 months ಅಷ್ಟೇ ಆಗಿದ್ದು ಮ್ಯಾಮ್, ನಾನು ಸ್ಟಾರ್ಟ್ ಮಾಡಿ. ಐ ಡಿಂಟ್ ನೋ ನಾನು ಅಷ್ಟು ವೈರಲ್ ಆಗುತ್ತೆ ನಂದು ವೀಡಿಯೋಸ್ ಅಂತ. ಮೇಜರ್ ನನ್ನ ಕಂಟೆಂಟ್ ಇದ್ದಿದ್ದು ಫಿಟ್ನೆಸ್, ಫ್ಯಾಷನ್. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊ ಹೋಗ್ತಿದ್ದೆ. ಮೇಯ್ನ್ ನನಗೆ ಆ ಪ್ರಾಪರ್ ನೀಶ್ ಕೊಟ್ಟಿದ್ದು ಕನ್ನಡ. ನಾನು ಕನ್ನಡ ಸಾಂಗ್ಸೇ ಯೂಸ್ ಮಾಡ್ತಿದ್ದೆ, ಎಲ್ಲ ನನ್ನ ಕಂಟೆಂಟ್ ಬರ್ತಿದ್ದು. ಈವನ್ ನಾನು ಹಾಕೋತಿದ್ದು ಬಟ್ಟೆ ವೆಸ್ಟರ್ನ್ ಆಗಿದ್ದು, ಟಿಪಿಕಲ್ ಲೋಕಲ್. ನಾನು ಇಲ್ಲಿ ಮೈಸೂರು ಅಂದರೆ ನನ್ನ ಫ್ಯಾನ್ ಬೇಸ್ ನನಗೆ ಗೊತ್ತಿತ್ತು. ಓಕೆ, ಸೊ ನಾನು ಕನ್ನಡನೇ ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡ್ತಿದ್ದೆ. ಯಾರೋ ಒಬ್ರು ರ್ಯಾಂಡಮ್ ಆಗಿ ನಾನು ರೀಲ್ ನೋಡ್ತಾರೆ, ಓಕೆ ಇವ್ರಿಗೆ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂತ ಅವ್ರಿಗೆ ಅನ್ಸುತ್ತೆ, ಮಾತಾಡಬೇಕು ಇವ್ರ ಜೊತೆ ಅಂತ. ಸೊ ಅವ್ರು ನನ್ನ ಕರೀತಾರೆ. ಫಸ್ಟ್ ಕಾಲ್ ಬರುತ್ತೆ ನನಗೆ. ಕಾಲ್ ಬಂದಾದಮೇಲೆ ಸ್ಟುಡಿಯೋ ಕರೀತಾರೆ. ಅಲ್ಲಿ ತುಂಬ ಕಾಮ್, ನೀವು ಕಂಪೋಸ್ಡ್ ಆಗಿರ್ತೀರಾ, ಸ್ವಲ್ಪ ಸೂಟ್ ಆಗಲ್ಲ, ನೀವು ಸ್ವಲ್ಪ ಅಗ್ರೆಷನ್ ಬೇಕು ಅಂತೆಲ್ಲ ಹೇಳಿದ್ರು. ಬಟ್ ಅದಾದಮೇಲೂ ನನಗೆ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿರ್ತಾರೆ. ಅದಾದಮೇಲೆ ಕಾಲ್ ಬರಲ್ಲ. ನಾನು ಪುನಃ ನನ್ನ ಫ್ರೆಂಡ್ ಹೇಳ್ದ ಅಂತ ಫಾಲೋ ಅಪ್ ಮಾಡಿದೆ. ಪುನಃ ವಿಡಿಯೋ ಕಾಲ್ ಮಾಡಬೇಕು, ಏನೋ ಇದೆ ನಿಮ್ಮಲ್ಲಿ ಅಂತ ಅಂದ್ಕೊಂಡು ಅವ್ರು ಪುನಃ ವಿಡಿಯೋ ಕಾಲ್ ಮಾಡ್ತಾರೆ. ಅವಾಗ ಮಾತಾಡಿದಾಗ ಹಿ ವಾಸ್ ಕ್ವೈಟ್ ಇಂಪ್ರೆಸ್ಡ್ ಐ ಗೆಸ್. ಅದಾದಮೇಲೆ ಒಂದು 2 hours, ಜಸ್ಟ್ 2 days ಬ್ಯಾಕ್, ಎಂಟ್ರಿಗೂ 2 days ಬ್ಯಾಕ್ ನನಗೆ ಇದನ್ನ ಹೇಳಿದ್ರು. ಸೊ ಅದಾದಮೇಲೆ ಅವರು ಕನ್ಫರ್ಮೇಷನ್ ಕೊಟ್ಟು ಚೆಕ್ ಲಿಸ್ಟ್ ಎಲ್ಲ ಕಳಿಸಿದ್ರು. ದೆನ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಯಿತು. ಅಲ್ಲಿವರೆಗೂ ನಾನು ಸುದೀಪ್ ಸರ್ ಮುಂದೆ ಹೋಗಿ ನಿಲ್ಲೋವರೆಗೂ ನಂಬಕ್ಕೆ ಆಗಲಿಲ್ಲ ನನಗೆ, ನಾನು ಇನ್ನೂ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ಒಂದು ಓಕೆ ಏನು ನೋಡಿದ್ದಾರೆ, ವಾಟ್ ಡಿಡ್ ದೇ ಸಿ ಅಂತ ನನಗೆ ಆ ಕ್ವೆಶನ್ ಅಲ್ಲಿವರೆಗೂ ಇತ್ತು. ಬಟ್ ಅಲ್ಲಿ ಹೋಗಿ ನಿಂತ ಮೇಲೆ ಸರ್ ಮುಂದೆ ಓಕೆ ನಾನೇನೋ ಮಾಡಿದ್ದೀನಿ, ಅದಕ್ಕೆ ಆ ಕಾರಣಕ್ಕೆ ಇಲ್ಲಿ ಸುಮ್ಮನೆ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಸಮಥಿಂಗ್ ದೇ ಹ್ಯಾವ್ ಸೀನ್ ದಟ್ ಐ ಮೈ ಸೆಲ್ಫ್ ಹ್ಯಾವೆಂಟ್ ಸೀನ್ ಯೆಟ್. ಸೊ ಆ ವಿಷಯಕ್ಕೆ ಐ ವಾಸ್ ದೇರ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀವಿ ತುಂಬಾ. ನಾನಂತೂ ನೋಡಿಲ್ಲ ನಿಮ್ಮ ವಿಡಿಯೋನ ಬಿಫೋರ್ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ, ಆದರೆ ರಾಶಿಕಾ ಅವ್ರು ನೋಡಿರ್ತಾರೆ. ಸೊ ಏನಿದು ಕನೆಕ್ಷನ್ ಅಂತ? ರಾಶಿಕಾ ಆ್ಯಕ್ಚುಲಿ ನಾನು ಫಸ್ಟ್ ಮನೆಗೆ ಹೋದಾಗ ಅವ್ರು ನನಗೆ ಹೇಳ್ತಾರೆ, ನಾನು ನಿಮ್ಮನ್ನ ವಿಡಿಯೋ ನೋಡಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ನೀವು ಯಾರು ಅಂತ ಗೊತ್ತಾಯಿತು ನನಗೆ ಅಂತ ಹೇಳಿದ್ರು. ನಾನು ವಾಕಿಂಗ್ ಸ್ಟೈಲ್ ಅಂತ, ಬಿಕಾಸ್ ಮೇಜರ್ ನಂದು ಫ್ಯಾಷನ್ ಇದ್ದಿದ್ದರಿಂದ ಐ ಯೂಸ್ ಟು ಡ್ರೆಸ್ ಅಪ್ ನೈಸ್ಲಿ ಆ್ಯಂಡ್ ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ತಿತ್ತು. ಐ ಯೂಸ್ ಟು ವಾಕ್ ಸ್ವಲ್ಪ ಪೋಸಸ್ ಎಲ್ಲ ಇರ್ತಿತ್ತು. ಐ ಯೂಸ್ ಟು ಡೂ ದಟ್. ಅಷ್ಟೇ ಇದ್ದಿದ್ದು ನಂದು ಮೇಜರ್ ಕಂಟೆಂಟ್. ಸೊ ಅವ್ರು ಹೇಳ್ತಾರೆ ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಗುರ್ತಿಡ್ದೆ ನೀವು ಯಾರು ಅಂತ. ಸೊ ಅವ್ರು ನೋಡಿದ್ರಂತೆ ನನ್ನ. ಸೊ ಅಷ್ಟೇ.